ನಮಸ್ಕಾರ ವೀಕ್ಷಕರೇ, ಇವತ್ತು ಟೈಟಲ್ನ ಹೇಳದಂತೆ 5 ಮುಂದಿನ ವರ್ಷಕ್ಕೆ ಧೂಳೆಬ್ಬಿಸಲಿರೋ ಶೇರ್ಗಳನ್ನ ನೋಡೋಣ. ಅಂದರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರತಕ್ಕಂಥ ಮತ್ತು ಈ ಇಯರ್ ವೈಸಲ್ಲಿ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿರ್ತಕ್ಕಂಥ ಕಂಪ್ನಿಗಳನ್ನ ನೋಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಒಂದು ನೀವು ನೋಡ್ಬೋದು ಬ್ರೋಕರೇಜ್ ಪ್ಲಾನ್ ಅಂತೇಳಿ. ಸೊ ಹೀಗೆ ಒಬ್ಬರು ಟ್ರೇಡರು ತುಂಬ ಜಾಸ್ತಿ ಟ್ರೇಡ್ ಮಾಡ್ತಾ ಇರ್ತಕ್ಕಂಥ ಕಾರಣ ನಾನು ಈಗ ಬ್ರೋಕರೇಜಲ್ಲಿ ಅವ್ರ ಪ್ಲಾನ್ಗೆ ₹5 ಪರ್ ಲಾಟನ್ನು ಮಾಡಿಸ್ಕೊಟ್ಟಿದ್ದೀನಿ. ಅಂದರೆ ಯಾವುದು ನೀವು ನೋಡ್ಬೋದು ಇಕ್ವಿಟಿ ಆಪ್ಷನ್ಸ್ ಮತ್ತು ಇಂಡೆಕ್ಸ್ ಆಪ್ಷನ್ಸ್ ₹5 ಪರ್ ಲಾಟ್. ಯೂಶ್ವಲಾಗಿ ನಿಮಗೆ ಬ್ರೋಕರೇಜಲ್ಲಿ ಫ್ಲಾಟ್ ₹20 ಇರುತ್ತೆ, ಕೆಲವೊಂದರಲ್ಲಿ ಅಪರೂಪ ₹15 ಇದೆ. ಬಟ್ ಇನ್ನು ಕೆಲವರಲ್ಲಿ ಜೀರೋ ಬ್ರೋಕರೇಜ್ ಅಂತ ಹೇಳ್ತಾರೆ, ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಗ್ಲಿಚ್ ಪ್ರಾಬ್ಲಮ್ಸು, ತುಂಬ ಟ್ರೇಡಿಂಗಲ್ಲಿ ತುಂಬ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಈಗ ನೋಡಿ ಇದು ₹5 ಮಾಡ್ಕೊಡ್ತಾನೆ. ಇದೇ ಥರ ನೀವು ಯಾರಾದರೂ ಜಾಸ್ತಿ ಟ್ರೇಡಿಂಗನ್ನು ಮಾಡ್ತಾಯಿದ್ರೆ, ಯಾಕಂದರೆ ನೀವು ಭಾಳ ಟ್ರೇಡಿಂಗ್ ಮಾಡ್ತಾಯಿದ್ರೆ ನೀವು ಬ್ರೋಕರೇಜೇ ಸಿಕ್ಕಾಬಿಟ್ಟೆ ಕೊಡ್ತೀರಾ. ಹಾಗಾಗಿ ಯಾರು ಟ್ರೇಡಿಂಗ್ ಎಸ್ಪೆಷಲಿ ಆಪ್ಷನ್ಸು ಮತ್ತು ಇಂಟ್ರಾಡೇಸು, ಶಾರ್ಟ್ ಟರ್ಮ್ಸು ಆ ಥರ ಟ್ರೇಡಿಂಗ್ ಮಾಡ್ತಾರೆ, ಖಂಡಿತ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆಯಲ್ಲ, ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೂ ಕೂಡ ಒಂದು ಒಳ್ಳೆಯ ಡಿಸ್ಕೌಂಟ್ ಬ್ರೋಕರೇಜ್ ಪ್ಲಾನನ್ನು ಕೊಡಿಸ್ತೀನಿ ನಾನು ಕೂಡ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನನ್ನ ಕಡೆಯಿಂದ ನಾನು ಹೆಲ್ಪ್ ಮಾಡ್ತೀನಿ. ಅದಲ್ಲದೆ ನಿಮಗೆ ಯಾರಾಗಾದರೂ ಈಗ ಆಲ್ರೆಡಿ ಸ್ವಲ್ಪ ಏನಪ್ಪ ನಾನು ಟ್ರೇಡಿಂಗ್ ಮಾಡ್ತಾಯಿದ್ದೀನಿ, ಅದರಲ್ಲಿ ನನಗೆ ಲಾಸಸ್ ಆಗ್ತಾಯಿದೆ ಅಥವಾ ನಾನು ಅಂದ್ಕೊಂಡಷ್ಟು ಪ್ರಾಫಿಟ್ ಆಗ್ತಿಲ್ಲ ಅಂದರೆ ಖಂಡಿತವಾಗಿ ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅದರಲ್ಲಿ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೋ ಅವ್ರ ಹತ್ರ ನಿಮಗೆ ಫ್ರೀಯಾಗಿ ಒಂದಷ್ಟು ಗೈಡೆನ್ಸನ್ನು ಕೊಡಿಸೋ ವ್ಯವಸ್ಥೆ ಕೂಡ ನಾನು ಮಾಡ್ತೀನಿ. ಖಂಡಿತವಾಗಿಯೂ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಸಪೋರ್ಟ್ ಮಾಡ್ತೀವಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿ. ಮೊದಲನೇ ಕಂಪ್ನಿ ಟಾಟಾ ಮೋಟರ್ಸು. ಸೊ ಈ ಕ್ವಾರ್ಟರ್ ರಿಸಲ್ಟ್ ನೋಡೋದಾಯ್ತು ಅಂದರೆ 1,19,986 crores ಸೇಲ್ಸನ್ನು ಮಾಡಿದೆ. ಸೊ ಲಾಸ್ಟ್ ಕ್ವಾರ್ಟರ್ ಇದು 1,10,000 crores ಇತ್ತು. ಇದೇ ಲಾಸ್ಟ್ ಇಯರಲ್ಲಿ 1,05,000 crores ಇತ್ತು. ಸೊ ಇಯರ್ ಟು ಇಯರ್ ಕೂಡ ಒಳ್ಳೆ ಜಂಪ್ ನೋಡ್ತೀವಿ ಸೇಲ್ಸಲ್ಲಿ, ಮತ್ತು ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಒಂದು ಒಳ್ಳೆಯ ಜಂಪ್ ಗ್ರೋತನ್ನು ನೋಡ್ಬೋದು ನಾವು. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂದ್ರೆ ಕೂಡ ಅಷ್ಟೇ. ಸೊ 17,500 crores ಈ ಸರಿ ನೆಟ್ ಪ್ರಾಫಿಟನ್ನು ಮಾಡಿದ್ದಾರೆ. ಸೊ ಲಾಸ್ಟ್ ಕ್ವಾರ್ಟರ್ ಇಟ್ ವಾಸ್ 7,100 ಇತ್ತು. ದ ಸೇಮ್ ಲಾಸ್ಟ್ ಇಯರಲ್ಲಿ 5,400 ಇತ್ತು. ಸೊ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನೀವು ನೋಡ್ಬೋದು ಇಲ್ಲಿ, ಸೊ ಟ್ಯಾಕ್ಸಲ್ಲಿ ನೀವು ನೋಡಿದ್ರೆ -87% ಅಂತಿದೆ. ಸೊ ಯಾವಾಗ ಇದು ಪ್ಲಸ್ ಜಾಸ್ತಿ ಹೋಗುತ್ತೋ ನಿಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ಗಿಂತ ಇಲ್ಲಿ ನೆಟ್ ಪ್ರಾಫಿಟಲ್ಲಿ ಕಡಿಮೆ ತೋರಿಸ್ತಾ ಹೋಗುತ್ತೆ. ಇದು ಮೈನಸ್ ಆದಾಗ ನಿಮಗೆ ಅಲ್ಲಿ ನೆಟ್ ಪ್ರಾಫಿಟ್ಟು ಜಾಸ್ತಿ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನಾವು ಓಕೆ ಲೆಟ್ಸ್ ಸಿ ಟ್ಯಾಕ್ಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡೋಣ. ಸೊ ಅದನ್ನು ನೋಡಿದ್ರು ಕೂಡ 9,300 crores ಈ ಸರಿ ಪ್ರಾಫಿಟನ್ನು ಮಾಡಿದೆ. ಸೊ ಲಾಸ್ಟ್ ಕ್ವಾರ್ಟರ್ ಇಟ್ ವಾಸ್ 7,600. ಸೊ ಲಾಸ್ಟ್ ಇಯರ್ ಇಟ್ ವಾಸ್ 4,800. ಸೊ ಆಲ್ಮೋಸ್ಟ್ ಲಾಸ್ಟ್ ಇಯರ್ಗಿಂತ ಈ ಕ್ವಾರ್ಟ್ರಲ್ಲಿ ಡಬಲ್ ಆಗಿದೆ. ಸೊ ಏನಪ್ಪ ಅಂತಂದರೆ ಟಾಟಾ ಮೋಟರ್ಸು ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಮತ್ತು ಇಯರ್ ಟು ಇಯರ್ ಕೂಡ ಒಳ್ಳೆಯ ಗ್ರೋತ್ ಇದೆ. ಯಾವುದು ಸೇಲ್ಸು ಮತ್ತು ಪ್ರಾಫಿಟ್ ಎರಡರಲ್ಲಿ. ಸೊ ಇಯರ್ಲಿ ವೈಸ್ ನೋಡೋಣ. ಸೊ ದಿಸ್ ಇಸ್ ದ ಮೇನ್ ಥಿಂಗ್. ಯಾಕಂದರೆ ಎಲ್ಲ ನೀವು ಲಾಸ್ಟ್ ಇನ್ನೊಂದು 2 ಕ್ವಾರ್ಟರ್ ಹೋದರೆ ಆಮೇಲೆ ನೀವು ಬಿಫೋರ್ ರಿಸಲ್ಟ್ಸ್ ನೋಡ್ತಾ ಹೋದರೆ ಯಾವುದನ್ನು ಇಯರ್ಲಿ ವೈಸೇ. ಸೊ ದೊಡ್ಡ ಇನ್ವೆಸ್ಟರ್ಸ್ ಆಗಿರ್ಬೋದು, ಅನಾಲಿಸ್ಟು ಎಲ್ಲರೂ ಜಾಸ್ತಿ ನೋಡ್ತಕ್ಕಂಥದ್ದು ಇಯರ್ ಟು ಇಯರ್ ಹೌ ಇಟ್ ಈಸ್ ಪರ್ಫಾರ್ಮಿಂಗ್ ಅಂತೇಳಿ. ಸೊ ಈ ವರ್ಷ ನೋಡಿದ್ರೆ ಮಾರ್ಚ್ 2024 4,37,000 crores ಇದೆ. ಸೊ ಇದು ಲಾಸ್ಟ್ ಇಯರಲ್ಲಿ 3,45,000 ಇತ್ತು. ಇದೇ ಹೋತಂದರೆ 2,78,000. ಸೊ ನೀವು ಯೂಶ್ವಲಾಗಿ ಒಂದು 3 ಇಯರ್ಸಿಂದ ಅಬ್ಸರ್ವ್ ಮಾಡಿದ್ರೆ ಇಯರ್ ಟು ಇಯರ್ ಒಂದು ಒಳ್ಳೆಯ ಗ್ರೋತನ್ನು ನೋಡ್ಬೋದು. ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ. ಸೊ ಈ ಸೇಲ್ಸು ಇದೇ ಥರ ನೆಟ್ ಪ್ರಾಫಿಟನ್ನು ನೋಡಿದ್ರೆ ನೀವು ಸೊ ಲಾಸಲ್ಲಿತ್ತು 2 ವರ್ಷದ ಮುಂಚೆ. ಸೊ ಲಾಸ್ಟ್ ಇಯರ್ ಇಟ್ ವಾಸ್ 2,690 crores ಪ್ರಾಫಿಟ್ 2023ನಲ್ಲಿ. ಸೊ ಈ ಸರಿ 31,000, ಸೊ 30,000 crores ನೆಟ್ ಪ್ರಾಫಿಟನ್ನು ಮಾಡಿದೆ. ಸೊ ಇದರಲ್ಲದೆ -14 ಟ್ಯಾಕ್ಸ್ ಇದರಿಂದ ಸ್ವಲ್ಪ ಜಾಸ್ತಿ ಬೆನಿಫಿಟ್ ಆಗಿರೋದು. ಬಟ್ ಎನಿ ಹೌ ನಿಯರ್ಲಿ 10 times, ಮೋರ್ ದೆನ್ 10 times ಅನ್ಕೋಬೋದು ಪ್ರಾಫಿಟನ್ನು ಮಾಡಿದೆ. ಸೊ ಟಾಟಾ ಮೋಟರ್ಸು ಖಂಡಿತವಾಗಿಯೂ ಈ ವರ್ಷ ಅದ್ಭುತವಾದಂಥ ರಿಸಲ್ಟ್ಸನ್ನೇ ಕೊಟ್ಟಿದ್ದಾರೆ ಟಾಟಾ ಮೋಟರ್ಸು. ಸೊ ಡಿವಿಡೆಂಡ್ ಕೂಡ 4% ಡಿವಿಡೆಂಡ್ ಕೂಡ ಈ ವರ್ಷ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ 32% ಇತ್ತು. ಹಾಗಾಗಿ ಖಂಡಿತವಾಗಿಯೂ ಟಾಟಾ ಮೋಟರ್ಸು ಮುಂದಿನ ದಿನಗಳಲ್ಲಿ ಒಂದೊಳ್ಳೆಯ ಮೂಮೆಂಟನ್ನು ಕೊಡ್ಬೋದು. ಸೊ ಹಾಗಾಗಿ ನೀವು ಕೂಡ ಇದ್ರ ಬಗ್ಗೆ ಸ್ಟಡಿ ಮಾಡಿ, ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿ. ಜಸ್ಟ್ ಬರೀ ಒಂದೊಂದು ಟೈಮಲ್ಲಿ ಏನಾಗುತ್ತೆ, ಬರೀ ರಿಸಲ್ಟ್ಸ್ ಮಾತ್ರ ಮಾನದಂಡ ಆಗೋಲ್ಲ ಸ್ಟಾಕ್ ಪ್ರೈಸ್ ಇರೋಕ್ಕೆ. ಯಾಕಂದರೆ ಬೇರೆ ಬೇರೆ ಹಲವಾರು ಕಾರಣಗಳಿರುತ್ತೆ. ಮುಂದಿನ ಅದರದ್ದು ಫ್ಯೂಚರ್ ಆಸ್ಪೆಕ್ಟ್ಸು ಎಲ್ಲವೂ ಒಳಗೊಂಡಿರುತ್ತೆ. ಹಾಗಾಗಿ ನೀವು ಟಾಟಾ ಮೋಟರ್ಸನ್ನು ರಾಡರ್ ಇಟ್ಕೊಳ್ಳಿ, ಒಂದು ಒಳ್ಳೆಯ ಸ್ಟಡಿಯನ್ನು ಮಾಡಿ. ಸೊ ಎರಡನೇ ಕಂಪ್ನಿ ಬಂದುಬಿಟ್ಟು ಜುಪಿಟರ್ ವ್ಯಾಗನ್ಸ್ ಲಿಮಿಟೆಡ್. ಸೊ ಇದರದ್ದು ಇಯರ್ ಟು ಇಯರ್ ರಿಸಲ್ಟ್ಸ್ ನೋಡ್ತಾ ಇತ್ತು ಅಂದರೆ ಈ ಇಯರ್ದು 3,600 crores ಸೇಲ್ಸ್ ಇದೆ. ಸೊ ಲಾಸ್ಟ್ ಇಯರ್ ಇಟ್ ವಾಸ್ 2,068 crores. ಅದಕ್ಕಿಂತ ಮುಂಚೆ 1,100 crores ಇತ್ತು. ಸೊ ನೀವು ನೋಡಿದ್ರೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ಸೇಲ್ಸಲ್ಲಿ ಒಳ್ಳೆಯ ಇಂಪ್ರೂವ್ಮೆಂಟನ್ನು ಕಾಣಿಸ್ತಾ ಇದೆ. ಸೊ ಆಪ್ರೇಟಿಂಗ್ ಪ್ರಾಫಿಟು ಅಷ್ಟೇ ಒಳ್ಳೆಯ ಪ್ರಾಫಿಟನ್ನು OPM ಅನ್ನು ಮೇಂಟೈನ್ ಮಾಡ್ತಾ ಇದೆ. ಸೊ ನೆಟ್ ಪ್ರಾಫಿಟ್ ಹೋಯಿತು ಅಂತಂದರೆ ಸೊ ಈ ಸರಿ ನೋಡಿ ನೀವು 333 crores ನೆಟ್ ಪ್ರಾಫಿಟನ್ನು ಕೊಟ್ಟಿದೆ. ಲಾಸ್ಟ್ ಇಯರ್ ಇಟ್ ವಾಸ್ 125 crores. ಅದಕ್ಕಿಂತ ಲಾಸ್ಟ್ ಇಯರ್ 50. ಸೊ ಅದಕ್ಕಿಂತ ಮುಂಚೆ ಒಂದಷ್ಟು ಲಾಸನ್ನು ತೋರಿಸ್ತಾ ಇತ್ತು. ಸೊ ಈ ವರ್ಷ ನೀವು ನೆಟ್ ಸೇಲ್ಸು ನೆಟ್ ಪ್ರಾಫಿಟ್ಟು ಮತ್ತು ಸೇಲ್ಸಲ್ಲಿ ಒಳ್ಳೆಯ ಗ್ರೋತ್, ಸಖತ್ತಾಗಿ ಡೆವಲಪ್ಮೆಂಟನ್ನು ನೋಡ್ತಾ ಇದ್ದಾರೆ ನೀವು JWL. ಸೊ ಇದಾಗಲೇ ಇದ್ರ
ಇದ್ರದ್ದು ಏನು ರಿಸಲ್ಟ್ ಕೂಡ ಮಾರ್ಕೆಟ್ ಪಾಸಿಟಿವ್ ತಗೊಂಡಿದೆ. ಹಾಗಾಗಿ ನೀವು ನೋಡ್ಬೋದು 16% ಏನೋ ರೈಸ್ ಆಗಿತ್ತು ಲಾಸ್ಟ್ ಟ್ರೇಡಿಂಗ್ ಸೆಷನಲ್ಲಿ. ಸೊ ಡಿವಿಡೆಂಡ್ ಕೂಡ 4% ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಇಟ್ ವಾಸ್ 15%. ಸೊ ಒಳ್ಳೆಯ ರಿಸಲ್ಟನ್ನು ತುಂಬ ಚೆನ್ನಾಗಿ ಕೊಟ್ಟಿದೆ ರಿಸಲ್ಟನ್ನು ಜುಪಿಟರ್ ವ್ಯಾಗನ್ಸು. ಇದನ್ನು ಕೂಡ ನೀವು ಏನು ರಾಡರ್ ಇಟ್ಕೊಳ್ಳಿ, ಸ್ಟಡಿ ಮಾಡಿ ಇದ್ರ ಬಗ್ಗೆ. ಸೊ ಜುಪಿಟರ್ ವ್ಯಾಗನ್ಸ್ ಈಸ್ ಇಂಟು ದ ಕಮರ್ಷಿಯಲ್ ಇಂಜಿನಿಯರ್ಸ್ ಆ್ಯಂಡ್ ಬಾಡಿ ಬಿಲ್ಡರ್ಸ್ ಕಂಪನಿ ಲಿಮಿಟೆಡ್ is primarily involved in the business of manufacturing metal fabrication comprising load bodies for commercial vehicles, rail freight wagons and components. ಸೊ ನೇಚರ್ ಆಫ್ ಬಿಸ್ನೆಸ್ ಮುಂದಿನ ವರ್ಷಗಳಲ್ಲಿ ಒಂದಷ್ಟು ಡಿಮ್ಯಾಂಡ್ ಇರತಕ್ಕಂಥ ಬಿಸ್ನೆಸ್ಸೇ, ಒಳ್ಳೆಯ ಬಿಸ್ನೆಸ್ಸು ಇದೆ. ಸೊ ಹಾಗಾಗಿ ಈ ಸ್ಟಾಕ್ನ ನೀವು ರಾಡರ್ ಇಟ್ಕೊಳ್ಳಿ, ಇದ್ರ ಬಗ್ಗೆ ಒಳ್ಳೆ ಸ್ಟಡಿ ಮಾಡಿ. ಮೂರನೇ ಕಂಪ್ನಿ ABB ಇಂಡಿಯಾ. ಇದು ಕೂಡ ತನ್ನ ಕ್ವಾರ್ಟರ್ ರಿಸಲ್ಟ್ಸನ್ನು ಔಟ್ ಮಾಡಿದೆ. ಸೊ ಕ್ವಾರ್ಟರ್ ರಿಸಲ್ಟ್ ನೋಡೋದಾದ್ರೆ ಮಾರ್ಚ್ 2024. ಸೊ ಸೇಲ್ಸು 3080 crores ಇದೆ. ಸೊ ಇದೇ ಡಿಸೆಂಬರಲ್ಲಿ ಅಂದರೆ ಲಾಸ್ಟ್ ಕ್ವಾರ್ಟರ್ಲಿ 2700 ಇತ್ತು. ಸೊ ಇದೇ ಲಾಸ್ಟ್ ಇಯರಲ್ಲಿ 2400 ಇತ್ತು. ಸೊ ನೀವು ಕ್ವಾರ್ಟರ್ ಟು ಕ್ವಾರ್ಟರ್ ಕೂಡ ಒಂದು ಒಳ್ಳೆ ಜಂಪನ್ನು ನೋಡ್ಬೋದು ಸೇಲ್ಸಲ್ಲಿ. ಸೊ ಇಯರ್ ಟು ಇಯರ್ ಕೂಡ ಒಂದು ಒಳ್ಳೆಯ ಜಂಪನ್ನು ನೋಡ್ಬೋದು ಸೇಲ್ಸಲ್ಲಿ. ಇದೇ ರೀತಿ ನೆಟ್ ಪ್ರಾಫಿಟ್ ನೋಡೋದಾಯಿತು ಅಂತಂದರೆ ಸೊ OPM ಕೂಡ ಒಂದು ಒಳ್ಳೆಯ OPM ಇನ್ಕ್ರೀಸ್ ಆಗ್ತಾಯಿದೆ. ಇನ್ಕ್ರೀಸ್ ಆಗ್ತಾಯಿದೆ. ನೆಟ್ ಪ್ರಾಫಿಟ್ ನೋಡಿದ್ರೆ 459 crores ಈ ಸರಿ ನೀವು ನೆಟ್ ಪ್ರಾಫಿಟನ್ನು ನೋಡ್ಬೋದು. ಈ ಕಂಪ್ನಿದು ಲಾಸ್ಟ್ ಕ್ವಾರ್ಟರಲ್ಲಿ 339 crores ಇತ್ತು. ಲಾಸ್ಟ್ ಇಯರಲ್ಲಿ 245 crores ಇತ್ತು. ಸೊ 245 to 459. ಸೊ ಇಯರ್ ಟು ಇಯರ್ ಆಲ್ಮೋಸ್ಟ್ ನಿಮಗೆ ಡಬಲ್ ಹತ್ತಿರ ಆಗಿದೆ ಪ್ರಾಫಿಟ್ಟು, 339 to 440. ಸೊ ಒಳ್ಳೆಯ ನಾವೇನು ಅದ್ಭುತವಾದಂಥ ರಿಸಲ್ಟ್ಸ್ ಅಂತೀವಲ್ಲ, ಸೊ ಆ ಸಾಲಿನಲ್ಲಿ ಇದು ಕೂಡ ಒಂದು ಸೇರುತ್ತೆ ABB ಇಂಡಿಯಾ. ಸೊ ಇದು ಆಮೇಲೆ ನೀವು ಮಾರ್ಚ್ ಟು ಮಾರ್ಚ್ ಎಲ್ಲವೂ ಇರ್ತವೆ, ಕೆಲವು ಮಾತ್ರ ಡಿಸೆಂಬರ್ ಟು ಡಿಸೆಂಬರ್ ಇದೆ, ಅಂದರೆ ಇಯರ್ ಎಂಡಿಂಗ್ ಅಂತೇಳಿ. ಸೊ ನೀವು ಅದನ್ನು ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು ನೀವು ನೋಡಿದ್ದು ಯಾವುದೇ ಆಗಲಿ ಇಯರ್ ಟು ಇಯರ್ ಏನಪ್ಪ, ಡಿಸೆಂಬರ್ ಟು ಡಿಸೆಂಬರ್ 20,000 to 20,023. ಸೊ 20,023ನಲ್ಲಿ ನೋಡಿದ್ರು 10,000 crores ಇದೆ ಸೇಲ್ಸು. ಇಲ್ಲಿ ಬಿಫೋರ್ ಏನು ಲಾಸ್ಟ್ ಇಯರ್ ಇಟ್ ವಾಸ್ 8,000 ಇತ್ತು. ಸೊ ಅದಕ್ಕಿಂತ ಮುಂಚೆ 6,000 5,000. ಸೊ ಒಂದು ಒಳ್ಳೆಯ ಗ್ರೋತು. ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತು ಅಂತಂದ್ರೆ ಕೂಡ ನೀವು ಸೊ 1,200 ಲಾಸ್ಟ್ ಡಿಸೆಂಬರ್ಗೆ, ಅದರ ಲಾಸ್ಟ್ ಇಯರಲ್ಲಿ 1,000, ಅದರ ಲಾಸ್ಟ್ 520. ಸೊ ಒಳ್ಳೆಯ ಗ್ರೋತನ್ನು ನೀವು ಒಂದು 3-4 ಇಯರ್ಸಿಂದ ಕಂಟಿನ್ಯೂಸ್ ಇದು ಗ್ರೋತು ಮಾಡ್ತಾಯಿದೆ ಎರಡರಲ್ಲೂ, ಸೇಲ್ಸು ಪ್ರಾಫಿಟಲ್ಲಿ. ಈ ಕ್ವಾರ್ಟರ್ಗಂತೂ ಅದ್ಭುತವಾದಂಥ ರಿಸಲ್ಟ್ಸನ್ನೇ ಕೊಟ್ಟಿದೆ. ABB ಇಂಡಿಯಾ ಲಿಮಿಟೆಡ್ ಈಸ್ ಎನ್ ಇಂಟಿಗ್ರೇಟೆಡ್ ಪವರ್ equipment manufacturer supplying the complete range of engineering products, solutions and services in area of automation and power technology. ಸೊ ಇದು ಒಂಥರ ಏನು ಒಳ್ಳೆಯ ಸೆಗ್ಮೆಂಟ್ಲಿರ್ತಕ್ಕಂಥ ಕಂಪ್ನಿ. ರಿಸಲ್ಟ್ಸ್ ಕೂಡ ಚೆನ್ನಾಗಿ ಕೊಟ್ಟಿದೆ. ಹಾಗಾಗಿ ಇದನ್ನು ನೀವು ಸ್ಟಾಕ್ನ ರಾಡರ್ ಇಟ್ಕೊಳ್ಳಿ. ನೀವು ಕೂಡ ಡೀಟೇಲಾಗಿ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗಿ. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕ್ಲಾರಿಫಿಕೇಷನ್ಸ್ ಬೇಕಿದ್ರೆ, ಏನಾದರೂ ಸಜೆಷನ್ಸ್ ಬೇಕಿದ್ರೆ ನನ್ನ ನಂಬರ್ ಇದೆ, ನನ್ನ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿದೆ ನನ್ನ ನಂಬರು. ಇನ್ನು ಫ್ರೀ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅಲ್ಲೂ ಕೂಡ ನೀವು ನನ್ನ ನಂಬರ್ ಇರುತ್ತೆ, ಅಲ್ಲಿಂದನೂ ನೀವು ಏನು ಬೇಕಾದ್ರೂ ಎನ್ಕ್ವೈರಿಯನ್ನು ಮಾಡ್ಬೋದು. 5 ಕಂಪ್ನಿ ಕವರ್ ಮಾಡೋಣ ಅಂತಿದೆ, ಬಟ್ ಲಾಸ್ಟ್ ಕೆಲವು ದಿನಗಳಿಂದ ಏನು ಹೇಳ್ತಿದ್ದಾರೆ, ತುಂಬ ಸರ್ ಭಾಳ ಜಾಸ್ತಿ ವೀಡಿಯೋನ ಲೆಂತ್ ಮಾಡಿಬಿಡ್ರಿ, ನೀವು 2 ಕಂಪ್ನಿ ಹೇಳ್ರಿ, ಬಟ್ 3 ಕಂಪ್ನಿ ಹೇಳ್ರಿ, ಜಾಸ್ತಿ ಲೆಂತ್ ಮಾಡಿಬಿಡ್ರಿ ಅಂತಿದ್ದಾರೆ. ಹಾಗಾಗಿ ಇವತ್ತು 3 ಕಂಪ್ನಿ, ಯಾಕಂದರೆ ಇದು ವೀಡಿಯೋ ಆಲ್ರೆಡಿ ಲೆಂತ್ ಆಗ್ತಿದೆ ಅನಿಸುತ್ತೆ ನನಗೆ. 3ನೇ ಕಂಪ್ನಿಗೆ ಇದನ್ನು ನಿಲ್ಲಿಸೋಣ. ಇನ್ನುಳಿದಂಥ ನೆಕ್ಸ್ಟ್ ಕಂಪ್ನೀಸ್ಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಆಮೇಲೆ ಭಾಳ ಜನ ಈಗ ಕೇಳ್ತಾ ಇದ್ದೀರಾ ಟೀನಾ ರಬ್ಬರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ. ಸರ್ ಇದು ಒಳ್ಳೆಯ ಮೂಮೆಂಟನ್ನು, ಇಷ್ಟೊಂದು ಮಾರ್ಕೆಟ್ ಪ್ರೆಷರಲ್ಲಿ ಇದ್ರು ಬೀಳ್ತಾ ಇದ್ರು, ಇದು ಮೂಮೆಂಟನ್ನು ಕೊಡ್ತಾ ಇದೆ. ಸೊ ಇದ್ರದ್ದು ಏನಾದ್ರು ರಿಸಲ್ಟ್ಸ್ ಬಂದಿದೆ ಸರ್, ಹೇಗೆ ಬಂದಿದೆ, ಏನು, ಯಾಕೆ ಅಂತ ಕೇಳ್ತಿದ್ದಾರೆ. ಖಂಡಿತ ಇದ್ರದ್ದು ರಿಸಲ್ಟ್ಸ್ ಇನ್ನೂ ಬಂದಿಲ್ಲ. ಇದ್ರದ್ದು ಈ ಮಂತ್ ಎಂಡಲ್ಲಿ ರಿಸಲ್ಟ್ಸ್ ಬಂದ ತಕ್ಷಣ ನಾನು ನಿಮಗೆ ಖಂಡಿತವಾಗಿ ಅಪ್ಡೇಟ್ ಕೊಡ್ತೀನಿ. ಭಾಳ ಜನ ಸಬ್ಸ್ಕ್ರೈಬರ್ಸು ಈ ಸ್ಟಾಕಲ್ಲಿ ಏನು ಇನ್ವೆಸ್ಟೆಡ್ ಇದ್ದೀರಾ ಅಂತ ನನಗೆ ಗೊತ್ತಿದೆ. ಹಾಗಾಗಿ ಇದನ್ನು ನಿಮ್ಮ ಪ್ರತಿಯೊಂದು ನ್ಯೂಸ್ ಕೂಡ ನಿಮಗೆ ಫಾಲೋ ಅಪ್ ಮಾಡ್ತೀನಿ, ಮತ್ತು ರಿಸಲ್ಟ್ ಬಂದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಒಂದು ಒಳ್ಳೆಯ ಸ್ಟಾಕ್ ಇದು, ನೀವು ಇದನ್ನು ರಾಡರ್ ಇಟ್ಕೊಂಡು ಸ್ಟಡಿ ಮಾಡ್ತಾಯಿರಿ. ನೆಕ್ಸ್ಟ್ ರಿಸಲ್ಟ್ ಬಂದ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಮತ್ತು ನಿಮಗೆ ಯಾವುದಾದ್ರು ನಿಮಗೆ ಬೇಕಾದಂಥ ಯಾವ್ದಾದ್ರು ಕಂಪ್ನಿದು ರಿಸಲ್ಟ್ಸ್ ಬೇಕಿದ್ರೆ, ಅದರ ಅನಾಲಿಸಿಸ್ ಬೇಕಿದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಕವರ್ ಮಾಡೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಮತ್ತೆ ವಿಡಿಯೋ ತಿಳಿಸ್ಕೊಂಡು ಗುಡ್ ಬೈ, ಟೇಕ್ ಕೇರ್.